ACET 2025 ಎಕ್ಸಾಮ್ ದಿನಕ್ಕಿಂತ ಮುಂಚೆ ನೀವೇನಾದ್ರೂ ಈ ವಿಡಿಯೋನ ಕ್ಲಿಕ್ ಮಾಡಿದ್ರೆ ಟ್ರಸ್ಟ್ ಮೀ ಯು ಹ್ಯಾವ್ ಡನ್ ದ ಬೆಸ್ಟ್ ಥಿಂಗ್. ಯಾಕಂದ್ರೆ ಬ್ಯಾಕ್ ಇನ್ 2022 ಅಂದ್ರೆ ನಾನು KCET ಎಕ್ಸಾಮ್ ಬರೆದಾಗ ಫಸ್ಟ್ ಡೇ ನಾನು ಟೈಮ್ ಮ್ಯಾನೇಜ್ಮೆಂಟ್ನ ಸರಿಯಾಗಿ ಮಾಡ್ದೇನೆ ಮೈ ಕಾನ್ಫಿಡೆನ್ಸ್ ವಾಸ್ ವೇ ಡೌನ್. ಟ್ರಸ್ಟ್ ಮೀ, ನಮ್ಮ ಪೇರೆಂಟ್ಸೇ ಬಂದು ಪರವಾಗಿಲ್ಲ ಏನಾಗಲ್ಲ ಬಿಡು ಅಂತ ಹೇಳಿದ್ರು. ದಟ್ ಟೆಲ್ಸ್ ಹೌ ಸಾರೋಫುಲ್ ಐ ವಾಸ್, ಅಥವಾ ನಂಗೆ ಎಷ್ಟು ಬೇಜಾರಾಗಿತ್ತು ಆ ಟೈಮಲ್ಲಿ ಅಂತ ನಿಮ್ಗೆ ಅದನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಎಸ್, ಇದೆಲ್ಲ ಆಗಿದ್ದು ಏನಕ್ಕೆ ಅಂತ ಅಂದರೆ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗಲಿಲ್ಲ. ಓಕೆ, ಎಷ್ಟೊಂದು ಗ್ರೇಸ್ ಕ್ವಶನ್ಸ್ ಇದ್ದಿದ್ದರಿಂದ ನಾನು ಆ ಕ್ವಶನ್ಸ್ ಮೇಲೆ ಟೈಮ್ ವೇಸ್ಟ್ ಮಾಡಿದೆ, ಆಲ್ ಆಫ್ ದಟ್ ಇಸ್ ಫೈನ್. ಬಟ್ ಮಾರ್ಕ್ಸ್ ಕಾರ್ಡಲ್ಲಿ ನಿಮಗೆ ನೀವು ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಿದ್ರೆ ಇಲ್ವಾ ಅಂತ ಕೇಳ್ತಾರಾ? ಇಲ್ಲ ತಾನೇ. ಲೈಕ್ ಫೈನಲಿ ನಿಮ್ಗೆ ರ್ಯಾಂಕ್ ಅಷ್ಟೇ ಮ್ಯಾಟ್ರ್ ಆಗೋದಲ್ವಾ? ಅದಕ್ಕೋಸ್ಕರ ನಿಮ್ಗೆ ಆ ಥರ ಆಗಬಾರ್ದು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಎಕ್ಸಾಮ್ ದಿನ ನೀವು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಟೈಮ್ ಮ್ಯಾನೇಜ್ಮೆಂಟ್ನ ಎಷ್ಟು ಚೆನ್ನಾಗಿ ಮಾಡ್ಬೋದು ಆ್ಯಂಡ್ ಅದನ್ನು ಮಾಡೋಕ್ಕೆ ನೀವು ಈಗಲಿಂದ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತೀನಿ. ಸೊ ಪ್ರಿಪೇರ್ ಆಗ್ತಿರ್ತೀರಾ ಸೀರಿಯಸ್ ಆಗಿ, ಒಂದು 7 to 10 ಮಿನಿಟ್ಸ್ ಫ್ರೀ ಮಾಡಿಕೊಂಡು ಈ ವಿಡಿಯೋನ ಒಂದೇ ಸ್ಟ್ರೆಚಲ್ಲಿ ಫುಲ್ ಲೆಂಗ್ತಲ್ಲಿ ನೋಡಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಈ ಥರ ವೀಡಿಯೋಸ್ನ ನೀವು ಮಿಸ್ ಮಾಡ್ಕೋಬೋದು, ಎಸ್ಪೆಷಲಿ ಡ್ಯೂರಿಂಗ್ ದಿಸ್ ಪಾಯಿಂಟ್ ಆಫ್ ಟೈಮ್. ಸೊ ತುಂಬ ಜನ ನಮ್ಮ ಫ್ರೆಂಡ್ಸೂ ಕೂಡ, ನಾನಷ್ಟೇ ಅಲ್ಲ ನಮ್ಮ ಫ್ರೆಂಡ್ಸೂ ಕೂಡ ಎಲ್ಲ ಚೆನ್ನಾಗಿ ಓದಿದ್ರು ಎಕ್ಸಾಮಿನೇಷನ್ ಹಾಲಲ್ಲಿ ಚೆನ್ನಾಗಿ ಮಾಡೋಕ್ಕಾಗಲ್ಲ. ದೇರ್ ವಿಲ್ ಬಿ ಅ ಲಾಟ್ ಆಫ್ ಫ್ಯಾಕ್ಟರ್ಸ್. ಒಂದು ನರ್ವಸ್ ಆಗಿಬಿಡ್ತಾರೆ. ಓಕೆ, ಇವತ್ತು ಎಕ್ಸಾಮ್ ಇದೆ, ಲೈಕ್ ಮಾಕ್ ಟೆಸ್ಟ್ ಆದರೆ ಚೆನ್ನಾಗಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಇದೇ ನನ್ನ ಫೈನಲ್ ಎಕ್ಸಾಮು, ಇಲ್ಲ ನಾನು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಗಾನೆ ಅಂತ ಎಷ್ಟೋ ಜನ. ಆನ್ ದ ಅದರ್ ಹ್ಯಾಂಡ್ ಎಷ್ಟೋ ಜನ ಲೈಕ್ ಟೈಮ್ನ ಸರಿಯಾಗಿ ಮ್ಯಾನೇಜ್ ಮಾಡ್ದೇನೆ ಒಂದಷ್ಟು ಕ್ವಶನ್ಸ್ಗೆ ಆನ್ಸರ್ ಗೊತ್ತಿದ್ರೂ ಹಾಕೋಕ್ಕಾಗಲ್ಲ. ಸೊ ಇವೆಲ್ಲ ಇಶ್ಯೂಸ್ ಆಗಬಾರ್ದು ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆ ರಿಹರ್ಸಲ್ಲು ನಿಮ್ಗೆ ಇಲ್ಲಿ KCETಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು ಎಕ್ಸಾಮಿನೇಷನ್ ಲೈಕ್ ಸಿನಾರಿಯೋಲ್ಲಿ ಕುತ್ಕೊಂಡು ನೀವು ಎಷ್ಟು ಮಾಕ್ ಟೆಸ್ಟ್ ತಗೊಂಡು ನೀವು ಆ ಎಕ್ಸಾಮಿನೇಷನ್ ಲೈಕ್ ಸಿನಾರಿಯೋಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೋತಿರೋ ಅಷ್ಟೂ ನಿಮಗೆ ಅವತ್ತು ಎಕ್ಸಾಮಿನೇಷನ್ ಡೇಯಲ್ಲಿ ಅಥವಾ ಆ್ಯಕ್ಚುಯಲ್ ಎಕ್ಸಾಮಿನೇಷನ್ ಹಾಲಲ್ಲಿ ನಿಮಗೆ ಭಯ ಆಗಲ್ಲ ಅಥವಾ ನರ್ವಸ್ನೆಸ್ ಆಗಿ ಲೈಕ್ ಬೇರೆ ಬೇರೆ ಥರ ಇಶ್ಯೂಸ್ ಆಗಲ್ಲ. ಅದಕ್ಕೋಸ್ಕರನೇ ನಾನು ಯಾವಾಗಲೂ ಮಾಕ್ ಟೆಸ್ಟ್ ತಗೊಳ್ಳಿ, ಎಕ್ಸಾಮಿನೇಷನ್ ಲೈಕ್ ಸಿನಾರಿಯೋಲಿ ಮಾಕ್ ಟೆಸ್ಟ್ ತಗೊಳ್ಳಿ ಅಂತ ಹೇಳ್ತಿರ್ತೀನಿ. ಸೊ ಇಲ್ಲಿವರೆಗೂ ನೀವು ಯಾವ ಮಾಕ್ ಟೆಸ್ಟ್ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಇವಾಗಿಂದ ನಾನು ಮಾಕ್ ಟೆಸ್ಟ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂದ್ರೆ ಎಕ್ಸಾಮಿನೇಷನ್ ಡೇ ದಿನ ತುಂಬಾನೇ ರಿಗ್ರೆಟ್ ಮಾಡ್ತೀರಾ. ಅಂಡ್ KCET ಮಾಕ್ ಟೆಸ್ಟ್ಗೆ ನಾನು ರೆಕಮೆಂಡ್ ಮಾಡೋದು ಟೆಸ್ಟ್ ಮೈ ಸ್ಕಿಲ್ಸ್ ಅನ್ನೋ ಈ AI ಪವರ್ಡ್ ಪ್ಲಾಟ್ಫಾರ್ಮ್ನ. ಟೆಸ್ಟ್ ಮೈ ಸ್ಕಿಲ್ಸ್ ಬಗ್ಗೆ ಎಲ್ಲ ಕೇಳೇ ಇರ್ತೀರಾ. ಇಷ್ಟೊತ್ತಲ್ಲಿ ತುಂಬಾ ಜನ ಆಲ್ರೆಡಿ ನಿಮ್ಮ ಫಸ್ಟ್ ಫ್ರೀ ಮಾಕ್ ಟೆಸ್ಟ್ನು ತಗೋಬಿಟ್ಟಿರ್ತೀರಾ. ಇವಾಗ ಇವ್ರ ಪ್ಲಾಟ್ಫಾರ್ಮಲ್ಲಿ ಎಷ್ಟೊಂದು ಹೊಸ ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ. ನಮ್ಮ ಜೊತೆ ಮಾತಾಡ್ಕೊಂಡು ನಮ್ಮ ಫೀಡ್ಬ್ಯಾಕ್ನು ಕೂಡ ಕನ್ಸಿಡರ್ ಮಾಡಿಕೊಂಡು. ಸೊ ಈ AI ಪವರ್ಡ್ ಪ್ಲಾಟ್ಫಾರ್ಮಲ್ಲಿ ಕ್ವಶನ್ಸ್ ಜಸ್ಟ್ PYQs ಬೇಸ್ಡ್ ಇರಲ್ಲ. PYQs ಜೊತೆಗೆ NCERTಲಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ಅನಲೈಸ್ ಮಾಡಿ AI ಬೇಸ್ಡ್ ಕ್ವಶನ್ಸ್ನ ಕೂಡ ಜನರೇಟ್ ಮಾಡಿ ಅದನ್ನ ಕರ್ನಾಟಕ ಸ್ಟಾಪ್ ಪ್ರೊಫೆಸರ್ಸ್ಗೆ ವೆರಿಫೈ ಕೂಡ ಮಾಡಿಸಿದ್ದಾರೆ. ಸೊ ಇವ್ರ ಪ್ಲಾಟ್ಫಾರ್ಮ್ ಅಲ್ಲಿ ಫಸ್ಟ್ ಟೆಸ್ಟ್ ಇನ್ನ ಫ್ರೀ ಆಫ್ ಕಾಸ್ಟ್ ಇದೆ. ಅಂಡ್ ಪ್ರೀಮಿಯಂ ಫೀಚರ್ಸ್ ತಗೊಂಡ್ರೆ ನೀವು ಈಸಿಯಾಗಿ 5000 ರ್ಯಾಂಕ್ ಒಳಗಡೆ ಎಂಟರ್ ಆಗ್ಬಿಡ್ಬೋದು. ಯಾಕಂದ್ರೆ ಪ್ರೀಮಿಯಂ ಅಲ್ಲಿ ಇವಾಗ ನೀವು ಸ್ಟ್ರಾಂಗ್ ಟಾಪಿಕ್ಸ್ ಮೇಲೆ ಎಷ್ಟೇ ವರ್ಕ್ ಮಾಡಿದ್ರು ವೇಸ್ಟ್ ಯು ವಿಲ್ ಬಿ ಸ್ಟ್ರಾಂಗ್ ಆನ್ ದಟ್. ಅಂಡ್ ಯಾವುದೇ ಕ್ವಶನ್ ಕೊಟ್ಟರು ಮಾಡ್ತಿರ್ತೀರಾ. ವೀಕ್ ಟಾಪಿಕ್ಸ್ ಮೇಲೆ ನೀವು ಏನ್ ಮಾಡ್ತೀರಾ ಅನ್ನೋದೇ ಅಲ್ವಾ ಮ್ಯಾಟರ್ ಆಗೋದು. ಸೊ ಇವ್ರ ಪ್ರೀಮಿಯಂ ಫೀಚರ್ ಅಲ್ಲಿ ವೀಕ್ ಟಾಪಿಕ್ಸ್ ನಿಮ್ದು ಏನೇನಿದೆ ಅದನ್ನ ನಿಮ್ಮ ಮಾಕ್ ಟೆಸ್ಟ್ ಪ್ರೀವಿಯಸ್ ಮಾಕ್ ಟೆಸ್ಟ್ ಅಲ್ಲಿ ಕೊಟ್ಟಿರ್ತಿರಲ್ಲ ಅದ್ರ ಮೇಲೆ ಅನಲೈಸ್ ಮಾಡಿ ಆ ಪರ್ಟಿಕ್ಯುಲರ್ ವೀಕ್ ಚಾಪ್ಟರ್ಸ್ ಮೇಲೆ ಟೆಸ್ಟ್ ನ ಅದೇ ಜನರೇಟ್ ಮಾಡಿಕೊಡುತ್ತೆ, ವಿಚ್ ವಿಲ್ ಹೆಲ್ಪ್ ಯು ವರ್ಕ್ ಆನ್ ಯುವರ್ ವೀಕ್ನೆಸಸ್ which only the top 1% of the students do. ಸೊ ನೀವು ಆ ಥರ ನಿಮ್ಮ ವೀಕ್ನೆಸಸ್ ಮೇಲೆ ವರ್ಕ್ ಮಾಡಿಬಿಟ್ರೆ ಯು ವಿಲ್ ಬಿ ಆನ್ ಟಾಪ್. ಆ್ಯಂಡ್ ನೀವು ಪ್ರೀಮಿಯಂ ತಗೊಂಡ್ರೆ ಲೆವೆಲ್ 3 ಅನ್ಲಾಕ್ ಆಗಿಬಿಡುತ್ತೆ, ವಿಚ್ ಇಸ್ ಮೋಸ್ಟ್ ಅಕ್ಯುರೇಟ್ ಇನ್ KCET ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ಇವ್ರ ಪ್ರೀಮಿಯಂ ಪ್ಲಾನ್ಸ್ ಕೂಡ ತುಂಬ ಅಫೋರ್ಡಬಲ್ ರೇಟ್ಸ್ ಅಲ್ಲೇ ಇದೆ. ಸೊ ಇಲ್ಲಿವರೆಗೂ ನೀವೇನಾದರೂ ಈ ಪ್ಲಾಟ್ಫಾರ್ಮ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಇವತ್ತೇ ಚೆಕ್ಔಟ್ ಮಾಡಿ. ನಿಮ್ಮ ಫ್ರೀ ಮಾಕ್ ಟೆಸ್ಟ್ ತಗೊಂಡಿಲ್ಲ ಅಂದರೆ ತಗೋಬಿಡಿ. ಆ್ಯಂಡ್ ಇವ್ರ ಪ್ರೀಮಿಯಂ ಪ್ಲಾನ್ಸ್ನ ಕೂಡ ಚೆಕ್ಔಟ್ ಮಾಡಿ. ಸೊ ಇವಾಗ KCET ಎಕ್ಸಾಮಿನೇಷನ್ ಹಾಲ್ಗೆ ಹೋಗೋಣ. ಲೈಕ್ ಟೇಕ್ ಯುವರ್ ಸೆಲ್ಸ್ ಟು ಯುವರ್ ಪರ್ಟಿಕ್ಯುಲರ್ ಸೆಂಟರ್. ಯಾವುದೋ ಒಂದು ಸೆಂಟರ್ ಬರುತ್ತೆ. ನನಗೆ ಟೆರಿಷಿಯನ್ ಕಾಲೇಜಲ್ಲಿ ಇತ್ತು ಮೈಸೂರಲ್ಲಿ. ಸೊ ನೀವು ನಿಮ್ಮ ಸೆಂಟ್ರಲ್ಲಿ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೋಗಿ ಕೂತ್ಕೋತೀರಾ. ಕೂತ್ಕೊಂಡ ತಕ್ಷಣ ಫಸ್ಟ್ 5 minutes ಒಂದ್ಸಲ ಕ್ವಶನ್ಸ್ನೆಲ್ಲ ನೋಡಿ. ಲೈಕ್ ಟ್ರಸ್ಟ್ ಮೀ, ಇದನ್ನ ಎಲ್ಲರೂ ಹೇಳ್ತಿರ್ತಾರೆ. ಚಿಕ್ಕ ವಯಸ್ಸಿಂದ ನಿಮ್ಮ ಕಾಲೇಜ್ ಟೀಚರ್ಸಿಂದ ಹಿಡಿದು ಎಲ್ಲರೂ, ಅಂದರೆ ಸ್ಕೂಲ್ ಟೀಚರ್ಸಿಂದ ಹಿಡಿದು ಕಾಲೇಜ್ ಟೀಚರ್ಸ್ವರೆಗೂ ಎಲ್ಲರೂ ಹೇಳ್ತಿರ್ತಾರೆ. ಬಟ್ ಅಲ್ಲಿ ಟೀಚರ್ಸ್ ಹೇಳಿದ್ರೆ ಯು ವಾಂಟ್ ಗೆಟ್ ದ್ಯಾಟ್ ಥಿಂಗ್, ಅಂದರೆ ಏನೋ ಹೇಳ್ತಿದ್ದಾರೆ ಬಿಡು ಅಂತ ಅನ್ಸುತ್ತೆ. ಬಟ್ ಇಲ್ಲೊಬ್ಬ CET ಬರ್ದಿರೋನು ಹೇಳ್ತಿದ್ದಾನೆ. ಟ್ರಸ್ಟ್ ಮೀ, ನೀವು ಅಲ್ಲಿ ಹೋದ ತಕ್ಷಣ 5 ನಿಮಿಷ ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಕ್ವಶನ್ ಪೇಪರ್ನ ನೀಟಾಗಿ ನೋಡಿ. 1 ಇಂದ 60 ಎಲ್ಲ ಕ್ವಶನ್ಸ್ನು ನೋಡಿ. ಎಲ್ಲ ಕ್ವಶನ್ಸ್ನು ನೋಡಿದ್ಮೇಲೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಟಾಸ್ಕ್ ಬರುತ್ತೆ. ನೀವು ಟಿಕ್ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ಲೈಕ್ ವಾಟ್ ಸ್ಟ್ರಾಟಜಿ ಐ ಹ್ಯಾವ್ ಫಾಲೋಡ್. ನಾನು ಇದನ್ನು ನೀವು ಫಾಲೋ ಮಾಡಲೇಬೇಕು ಅಂತ ಹೇಳ್ತಿಲ್ಲ, ಬಟ್ ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬಿಕಾಸ್ ಇದು ಬರೀ ನನಗಷ್ಟೇ ಹೆಲ್ಪ್ ಆಗಿಲ್ಲ. ಫಾರ್ ಪೀಪಲ್ ಹೂ ಹ್ಯಾವ್ ಟೇಕನ್ ಗೈಡೆನ್ಸ್ ಫ್ರಮ್ ಮೀ ಓವರ್ ದ ಲಾಸ್ಟ್ 2 years, ಅವ್ರ ಫೀಡ್ಬ್ಯಾಕ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಏನಿಲ್ಲ, ಸಿಂಪಲ್ ನೀವು ಮಾಡಬೇಕಾಗಿರೋದು ಇಷ್ಟ. ಆ 5 minutes ನೋಡ್ಕೊ ಹೋಗ್ತೀರಾ ಅಲ್ವಾ. ಸೊ 3 ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಲ್ಲಿ ರೇಟ್ ಮಾಡಿ ಕ್ವಶನ್ಸ್ನ. ರೇಟ್ ಇನ್ ದ ಸೆನ್ಸ್, ಓಕೆ ಇವಾಗ ಫಸ್ಟ್ ಕ್ವಶನ್ ನಿಮ್ಗೆ ನೋಡ್ತೀರಾ, ಅದಕ್ಕೆ ನಿಮಗೆ ಪಕ್ಕಾ ಆನ್ಸರ್ ಗೊತ್ತು. ಅಂದ್ರೆ ಆನ್ ಫೇಸ್ ನಿಮಗೆ ನೋಡಿದ ತಕ್ಷಣ ಆನ್ಸರ್ ಗೊತ್ತಾಗೋಯ್ತು, ಬಟ್ ಸ್ಟಿಲ್ ಮಾರ್ಕ್ ಮಾಡಕ್ಕೆ ಹೋಗಬೇಡಿ. ನೋಡಿದ ತಕ್ಷಣ ನಿಮಗೆ ಇವಾಗ ಪಕ್ಕಾ ಆನ್ಸರ್ ಗೊತ್ತಲ್ವಾ, ಅಥವಾ ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಪ್ರಾಬ್ಲಮ್ ನೀವು ಪಕ್ಕಾ ಸಾಲ್ವ್ ಮಾಡ್ತೀರಾ ಅನ್ಕೊಳ್ಳಿ. ಆಗ 3 ಟಿಕ್ಸ್ನ ಹಾಕೊಳ್ಳಿ. ಓಕೆನಾ, ಗೊತ್ತಾಯ್ತಾ? ಸೊ 3 ಟಿಕ್ಸ್ ಹಾಕೊಂಡಿರ್ತೀರಾ. ನೆಕ್ಸ್ಟ್ ಸ್ವಲ್ಪ ಕ್ವಶನ್ಸ್, ಓಕೆ ನಾನು ಅದನ್ನ ಗೊತ್ತಿಲ್ಲ ಬಟ್ ಅದೊಂಚೂರು ವರ್ಕ್ ಮಾಡಿದ್ರೆ ಗೊತ್ತಾಗ್ಬೋದೇನೋ, ಒಂದೆರಡು ಫಾರ್ಮುಲಾ ಲಿಂಕ್ ಮಾಡಿದ್ರೆ ಗೊತ್ತಾಗ್ಬೋದೇನೋ, ಆ ಥರ ಇರ್ತಾವಲ್ಲ ಅಂಥ ಕ್ವಶನ್ಸ್ನ 2 ಟಿಕ್ ಮಾಡ್ಕೊಳ್ಳಿ.
ಓಕೆ ಸಾರ್ಟೆಡ್ 3 ಟಿಕ್ಸ್ ಆಯಿತು, 2 ಟಿಕ್ ಆಯಿತು. ಆ್ಯಂಡ್ ಒಂದಷ್ಟು ಕ್ವಶನ್ಸು ನಿಮಗೆ ಓಕೆ ಲೈಕ್ ಏನೋ ಒಂಥರ ಹೊಸ್ದಾಗಿ ಕಾಣಿಸ್ತಿರುತ್ತೆ, ಲಾಸ್ಟಲ್ಲಿ ನೋಡ್ಕೊಳ್ಳೋಣ ಅಂತ ಇರುತ್ತೆ. ಸೊ ಆ 1 ಟಿಕ್ ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಅಂದರೆ ನಿಮಗೆ ನಿಮ್ಮ ಕಣ್ಮುಂದೆ ನೀವು ಆಲ್ರೆಡಿ ಪ್ರಯಾರಿಟೈಸೇ ಮಾಡಿಬಿಟ್ಟಿರ್ತೀರ. ಪ್ರಯಾರಿಟೈಸ್ ಇನ್ ದ ಸೆನ್ಸ್ ಆ 60 ಕ್ವಶನ್ಸ್ನ ನೀವು 3 ಡಿಫ್ರೆಂಟ್ ಬಕೆಟ್ಸಲ್ಲಿ ಡಿವೈಡ್ ಮಾಡಿರ್ತೀರ. ಫಸ್ಟ್ ಬಕೆಟಲ್ಲಿ ಯು ವಿಲ್ ಹ್ಯಾವ್ ಕ್ವಶನ್ಸ್ ವಿಚ್ ಆರ್ ಪರ್ಫೆಕ್ಟ್ಲಿ ನೋನ್ ಟು ಯು. ಸೆಕೆಂಡ್ ಬಕೆಟಲ್ಲಿ ಅಂದರೆ 2 ಟಿಕ್ ಮಾಡಿದಾಗ ದೋಸ್ ಕ್ವಶನ್ಸ್ ವಿಲ್ ಬಿ ಇನ್ ಅ ಮೀಡಿಯೋಕರ್ ಲೆವೆಲ್, ಅಂದರೆ ಸಾಲ್ವ್ ಮಾಡ್ಬೋದು ಅನ್ನೋ ಥರ ಇರ್ತವೆ. ಆ್ಯಂಡ್ ನೆಕ್ಸ್ಟು ಲಾಸ್ಟ್ ಬಕೆಟಲ್ಲಿ ಇರೋ ಕ್ವಶನ್ಸ್ ಏನಿದೆ ಅದು ಸ್ವಲ್ಪ ಟಫ್ ಅಥವಾ ಸ್ವಲ್ಪ ನಿಮಗೆ ಹೊಸದು ಥರ ಇದ್ದರೆ ಅದನ್ನ ನೀವು ಲಾಸ್ಟಲ್ಲಿ ತೊಗೋಬೋದು. ಇವಾಗ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳೋದೇ ಬೇಕಾಗಿಲ್ಲ, ಪ್ರತಿಯೊಂದು ಕ್ವಶನ್ ನೋಡಿ. ಸೊ ಯಾವ್ಯಾವ ಕ್ವಶನ್ಸ್ಗೆ 3 ಟಿಕ್ ಹಾಕಿರ್ತೀರಾ ಆ ಕ್ವಶನ್ಸ್ನ ತೊಗೊಂಡು ಆ ಕ್ವಶನ್ಸಲ್ಲಿ ಈಸಿಯಾಗಿ ಸಾಲ್ವ್ ಮಾಡಿಕೊಂಡು ಅದನ್ನ ಅಲ್ಲಲ್ಲೇ OMR ಶೀಟ್ಗೆ ಹಾಕ್ಬಿಡಿ. ಬಿಕಾಸ್ ಯು ವಿಲ್ ಬಿ ಡೆಫಿನೆಟ್ಲಿ ಶ್ಯೂರ್ ಅಬೌಟ್ ದಟ್. ಓಕೆನಾ? ಸೊ 3 ಟಿಕ್ಸ್ ಹಾಕಿದ್ದೀರಾ ಅಂದ ತಕ್ಷಣ ಯು ವಿಲ್ ಡೆಫಿನೆಟ್ಲಿ ನೋ ದ ಪರ್ಟಿಕ್ಯುಲರ್ ಆನ್ಸರ್ ಫಾರ್ ದ್ಯಾಟ್. ಸೊ ಸಾಲ್ವ್ ಮಾಡಿಬಿಟ್ಟು ಅಲ್ಲೇ OMR ಶೀಟ್ಗೆ ಮಾರ್ಕ್ ಮಾಡಿಬಿಡಿ. ಆ್ಯಂಡ್ ಮಾರ್ಕ್ ಆದ ತಕ್ಷಣ ಸೆಕೆಂಡ್ ಟೈರಿಗೆ ಬನ್ನಿ. ಸೆಕೆಂಡ್ ಟೈರ್ ಇನ್ ದ ಸೆನ್ಸ್ 2 ಟಿಕ್ ಹಾಕಿರ್ತೀರಲ್ಲ ಆ ಕ್ವಶನ್ಸಿಗೆ ಬನ್ನಿ. ಆ್ಯಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಿಮ್ಗೆ ಅದು 3 ಟಿಕ್ಕಾರ ಇರಲಿ 1 ಟಿಕ್ಕಾರ ಇರಲಿ 100 ಟಿಕ್ಸ್ ಇರಲಿ, ಒಂದು ಕ್ವಶನ್ಗೆ 3 ನಿಮಿಷಕ್ಕಿಂತ ಜಾಸ್ತಿ ಕೊಡಬೇಡಿ. ಸೊ ಇಲ್ಲಿ ಐ ವಿಲ್ ಟೆಲ್ ಯು ಮೈ ಸ್ಟೋರಿ. ನಾನು 2022 ಮ್ಯಾಥ್ಸ್ಗೆ ಎಸ್ಪೆಷಲಿ ಗ್ರೇಸ್ ಕ್ವಶನ್ಸ್ ಬಂದುಬಿಟ್ಟಿರುತ್ತೆ. ಆಯಿತಾ? ಗ್ರೇಸ್ ಕ್ವಶನ್ಸ್ ಇರುತ್ತೆ ಒಂದು 4-5, ನಿಮ್ಗೆ ಗೊತ್ತಿರುತ್ತೆ, ನೋಡಿದರೆ ನೀವು ಅಲ್ಲಿ ಇಲ್ಲಿ. ಆ 4-5 ಗ್ರೇಸ್ ಕ್ವಶನ್ಸಲ್ಲಿ ನನಗೆ ಆನ್ಸರ್ ಪಕ್ಕಾ ಗೊತ್ತು. ಆ ಕ್ವಶನ್ಗೆ ವೆಕ್ಟರ್ಸಿಂದ ಕ್ವಶನ್ ಇರುತ್ತೆ, ನಂಗೆ ಅದು ಪಕ್ಕಾ ಮಾಡೋಕ್ಕೆ ಗೊತ್ತು, ಪಕ್ಕಾ ಮಾಡ್ತಾ ಇದ್ದೀನಿ, ಆಪ್ಷನ್ ಇಲ್ಲ. ಏನಾಗುತ್ತೆ ಅವಾಗ? ಆಬ್ವಿಯಸ್ಲಿ ಟೆನ್ಷನ್ ಆಗುತ್ತಲ್ವಾ? ಲೈಕ್ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಟ್ರಸ್ಟ್ ಲೈಕ್ ಯು ಡೋಂಟ್ ಬಿಲೀವ್ ಇಟ್. ನಾನು ಒಂದು ಕ್ವಶನ್ ಮೇಲೆ 10 ನಿಮಿಷ 15 ನಿಮಿಷ ಅಲ್ಲಿವರೆಗೂ ಕೂಡ ವೇಸ್ಟ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಎಕ್ಸಾಮ್ ಮುಗಿಯೋಕ್ಕೆ ಇನ್ನೊಂದು 15 ನಿಮಿಷ ಇರುವಾಗ ನಾನು ಇನ್ನೂ ಅರ್ಧ ಪೇಪರು ಸಾಲ್ವ್ ಮಾಡಿರಲಿಲ್ಲ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ನಾನು ನಿಮ್ಗೆ ಇಲ್ಲಿ ಹೆದರಿಸ್ತಾ ಇಲ್ಲ, ನನಗೆ ಇದನ್ನು ಯಾರು ಹೇಳೋಕ್ಕಿರಲಿಲ್ಲ, ನಿಮ್ಗೆ ಅಟ್ಲೀಸ್ಟ್ ನಾನು ಹೇಳ್ತಾ ಇದ್ದೀನಿ ಅಂತ ಅಷ್ಟೇ. ಸೊ ಇದನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಆ ಥರ ನೆಕ್ಸ್ಟು 3 ಟಿಕ್ಸ್ ಕ್ವಶನ್ಸ್ ಎಲ್ಲ ಆದಮೇಲೆ 2 ಟಿಕ್ಸ್ ಕ್ವಶನ್ಸಿಗೆ ಬನ್ನಿ. ಅದಾದಮೇಲೆ ಒಂದ್ಸಲ 2 ಟಿಕ್ಸ್ ಕ್ವಶನ್ಸ್ ನೋಡಿದ ತಕ್ಷಣ ಒಂದ್ಸಲ 1 ಟಿಕ್ ಕ್ವಶನ್ಸ್ ನೋಡಿಬಿಡಿ. ಅದಾದಮೇಲೆ ಮತ್ತೆ 2 ಟಿಕ್ಸ್ ಕ್ವಶನ್ಸಿಗೆ ಬನ್ನಿ. ಯಾಕಂದರೆ ಈಗ ನೀವು 2 ಟಿಕ್ಸ್ ಕ್ವಶನ್ಸ್ನೇ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ರೆ 1 ಟಿಕ್ ಕ್ವಶನ್ಸ್ಗೆ ನೀವು ನೋಡೋಕ್ಕೆ ಲೈಕ್ ಈ ಕ್ಯಾಟಗರಿ ಆಫ್ ಕ್ವಶನ್ಸ್ನ ನೀವು ನೋಡೇ ಇರೋದಿಲ್ಲ. ಅದಕ್ಕೋಸ್ಕರ ಅಷ್ಟೇ. ಸೊ ಇದನ್ನು ಮುಗಿಸ್ಕೊಂಡು ನೀವು ಮತ್ತೆ ಈ ಥರ ಲೂಪ್ ಬ್ಯಾಕ್ ಮಾಡಿಕೊಂಡು 3 ಟೈರಲ್ಲಿ ಮುಗಿಸ್ಕೊಳ್ಳೋ ಅಷ್ಟರಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂತ ಅಂದರೆ ಮತ್ತೆ ಒಂದ್ಸಲ ಎಲ್ಲನೂ ಚೆಕ್ಔಟ್ ಮಾಡಿ ಆ್ಯಂಡ್ OMRನ ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಮೆಜಾರಿಟಿ ಆಫ್ ದ ಕೇಸಲ್ಲಿ ಟೈಮ್ ಇರಲ್ಲ. ಅದಕ್ಕೋಸ್ಕರ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ಎಕ್ಸಾಮ್ ಮುಗಿಯೋಕ್ಕೆ ಇನ್ನೊಂದು 10 ಮಿನಿಟ್ಸ್ ಇದೆ ಅನ್ನೋ ಥರ ಒಂದು ಬೆಲ್ ಹೊಡಿತಾರೆ ಆ್ಯಂಡ್ ಇನ್ವಿಜಿಲೇಟರ್ ನಿಮ್ಗೆ ಹೇಳ್ತಾರೆ ಲಾಸ್ಟ್ 10 ಮಿನಿಟ್ಸ್ ಅಂತ. ಆವಾಗ ಮೇಕ್ ಶೋರ್ ಯು ಆರ್ ಫಿಲ್ಲಿಂಗ್ ಆಲ್ ದ ಆಪ್ಷನ್ಸ್. ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಇಲ್ಲಿ. ನೀವು ಫಿಲ್ ಮಾಡಲಿಲ್ಲ ಅಂದರೆ ನೀವೇನೇ ಕಳ್ಕೊಳ್ಳೋರು. ಈಗ ಓಕೆ ನಾನು ಹಾಕೋದು ಈಸ್ 1/4 ಪ್ರಾಬಿಲಿಟಿ, ABCD ಯಾವುದೋ ಒಂದು ಕರೆಕ್ಟ್ ಆಗಿರ್ಬೋದು, ನಾನು ಹಾಕ್ತೀನಿ, ನಾನು B ಹಾಕ್ತೀನಿ, C ಕರೆಕ್ಟ್ ಆಗಿಬಿಟ್ರೆ ಅದೆಲ್ಲ ಓಕೆ. ಬಟ್ ನೀವು ಹಾಕ್ತಾನೆ ಇಲ್ಲ ಅಂದರೆ 1/4 ಪ್ರಾಬಿಲಿಟಿನೂ ಇಲ್ಲ ಅಲ್ವಾ? 0ಗೆ ತರ್ತಾ ಇದ್ದೀರಾ. 0.25 ಇರೋ ಪ್ರಾಬಿಲಿಟಿನ ನೀವೇ 0ಗೆ ತಂದ್ಕೊಂಡ್ರೆ ಇನ್ನು ದೇವರು ಮೆಚ್ತಾನ ಹೇಳಿ? ಇಲ್ಲ ಅಲ್ವಾ? ಸೊ ಲಾಸ್ಟ್ 5 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಆದರೂ ಪರವಾಗಿಲ್ಲ, ನೀವು ರಿಮೈನಿಂಗ್ ಆಪ್ಷನ್ಸ್ ಯಾವುದಕ್ಕೆ ನೀವು ಕ್ವಶನ್ಸ್ಗೆ ಮಾರ್ಕ್ ಮಾಡಿಲ್ಲ ಅದನ್ನೆಲ್ಲ ಸುಮ್ಮನೆ ಮಾರ್ಕ್ ಮಾಡೋಕ್ಕೆ ಆ ಟೈಮ್ನ ಇಟ್ಕೊಳ್ಳಿ. ಇಲ್ಲಾಂದರೆ ನೀವು ಮಾಡ್ತಾ ಕೂತ್ಕೊಂಡ್ರೆ ಲಾಸ್ಟಲ್ಲಿ ಮಾರ್ಕ್ ಮಾಡೋಕ್ಕೆ ಟೈಮು ಇರಲ್ಲ. ಸೊ ಇದೆಲ್ಲ ಇಶ್ಯೂಸ್ನ ನೀವು ತಲೆಯಲ್ಲಿ ಇಟ್ಕೊಂಡು ಇವತ್ತಿಂದನೇ ಇದಕ್ಕೆ ಮೆಂಟಲಿ ಪ್ರಿಪೇರ್ ಆಗೇ ಬಿಡಿ. ಇವಾಗ ಆಲ್ರೆಡಿ ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಕೂತಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ನೋಡ್ತಿದ್ದೀರಾ ಅಲ್ವಾ? ಆ ಥರ ಏನೇನು ಹೇಳಿದ್ದೀನಿ ಇದನ್ನೆಲ್ಲ ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ಸೊ ನೀವು ಒಂದು ಕಡೆ ಬರೆದಿಟ್ಕೊಂಡು ಯು ಶುಡ್ ಫಾಲೋ ದ್ಯಾಟ್ ಆನ್ ಯುವರ್ ಎಕ್ಸಾಮಿನೇಷನ್ ಡೇ. ಆ್ಯಂಡ್ ಎಕ್ಸಾಮಿನೇಷನ್ ಆದಮೇಲೆ ನೀವೇ ಹೇಳ್ತಿರ್ತೀರಾ ದಟ್ ಓಕೆ ಇಲ್ಲ ಬ್ರೋ ನೀವು ಹೇಳಿದ್ದು ಕರೆಕ್ಟ್ ಇತ್ತು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಷ್ಟೊಂದು ಜನ ಇದನ್ನು ಮಿಸ್ ಮಾಡ್ಕೊಂಡವರು ಅಲ್ಲಿ ನಿಮ್ಗೆ ಹೇಳ್ತಾ ಇರ್ತಾರೆ ಈ ಥರ ಟೈಮ್ ಸಾಲಿಲ್ಲ ಅಥವಾ ಟೈಮ್ ಇದಾಯಿತು ಅಂತ ಹೇಳಿ. ಬಟ್ ನೀವು ಇದೆಲ್ಲ ಟ್ರಿಕ್ಸ್ ಗೊತ್ತಿದ ಮೇಲೆ ಎಕ್ಸಾಮಿನೇಷನ್ ಹಾಲಿಂದ ನಗ್ನಗ್ತಾ ಆಚೆ ಬರಬೇಕು. ಓಕೆನಾ? ಸೊ ಅವಾಗಲೇ ಹೇಳ್ದಂಗೆ ನೀವೇನಾದರೂ ಎಕ್ಸಾಮಿನೇಷನ್ ಲೈಕ್ ಸಿನಾರಿಯಲ್ಲಿ ಮಾಕ್ ಟೆಸ್ಟ್ ತಗೊಂಡಿಲ್ಲ ಅಂತ ಅಂದರೆ ಎಷ್ಟು ಕ್ವಶನ್ಗೆ ಎಷ್ಟು ಟೈಮ್ ತಗೋತೀರಾ ಅಂತ ನಿಮ್ಗೆ ಐಡಿಯಾ ಇರಲ್ಲ. ಅಲ್ಲೇ ಹೊಸದಾಗಿ ಆಗಿಬಿಡುತ್ತೆ ಅದೆಲ್ಲ. ಸೊ ನಾನು ಅವಾಗಲೇ ಹೇಳಿದ ಟೆಸ್ಟ್ ಮೈ ಸ್ಕಿಲ್ಸ್ ಆ್ಯಪಲ್ಲಿ ನೀವೇನಾದರೂ ಮಾಕ್ ಟೆಸ್ಟ್ನ ನೀವು ತಗೋತಾ ಇದ್ದೀರಾ ರೆಗ್ಯುಲರ್ ಆಗಿ, ಅಲ್ಲಿ ನಿಮಗೆ ಆ್ಯಕ್ಯುರಸಿ ಜೊತೆಗೆ ಎಷ್ಟು ಟೈಮ್ ತಗೋತಿದ್ದೀರಾ ಒಂದು ಕ್ವಶನ್ಗೆ ಸಾಲ್ವ್ ಮಾಡೋಕ್ಕೆ ಅಂತಲೂ ಕೂಡ ಇರುತ್ತೆ. ವಿಚ್ ವಿಲ್ ಲೈಕ್ ಗಿವ್ ಯು ಅ ಕ್ಲಿಯರ್ ಪಿಕ್ಚರ್ ವೇರ್ ಯು ಸ್ಟ್ಯಾಂಡ್. ಅದು ನೀವು ಹೇಗೆ ಲೈಕ್ ಪೇಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಎಷ್ಟೋ ಜನ ಲೈಕ್ ಫಸ್ಟ್ ಎಂಟೈರ್ ಪೇಪರ್ನ ಸಾಲ್ವ್ ಮಾಡಿ ಆಮೇಲೆ OMRನ ಮಾರ್ಕ್ ಮಾಡೋಕ್ಕೆ ಕೂತ್ಕೋತಾರೆ, ವಿಚ್ ಇಸ್ ಲೈಕ್ ದ ಬಿಗ್ಗೆಸ್ಟ್ ಫಾಲ್ಟ್ ಒನ್ ಕ್ಯಾನ್ ಡೂ. ಯಾಕಂದರೆ ನೀವು ಲಾಸ್ಟಲ್ಲಿ OMRs ಫಿಲ್ ಮಾಡುವಾಗ ಒಂದನ್ನು ಮಿಸ್ ಮಾಡಿಬಿಟ್ರು ಲೈಕ್ ಎಂಟೈರ್ ರಿಮೈನಿಂಗ್ ಸೆಟ್ ಆಫ್ ಕ್ವಶನ್ಸೇ ಹೊಟ್ಟೋಗ್ಬಿಡುತ್ತೆ. ಆ ಥರ ಮಾಡಿಕೊಂಡು ನನ್ನ ಫ್ರೆಂಡ್ ಒಬ್ಬ ಡ್ರಾಪ್ ಮಾಡಿರೋ ಚಾನ್ಸು ಇದೆ, ಲೈಕ್ ಡ್ರಾಪ್ ಮಾಡಿರೋ ಇನ್ಸ್ಟೆನ್ಸು ಇದೆ ಇಲ್ಲಿ ಲೈಕ್ ನನ್ನ ಕಣ್ಮುಂದೆನೇ. ಸೊ ಆ ಥರ ನೀವು ಮಾಡ್ಕೋಬಾರ್ದು ಅಂತಂದರೆ ಆ ಥರ ಎಲ್ಲ ಇಶ್ಯೂಸ್ ಮಾಡ್ಕೋಬೇಡಿ. ಎಲ್ಲಿ ಪಕ್ಕ ಆಗುತ್ತೋ ಅಂದರೆ 3 ಟಿಕ್ ಕ್ವಶನ್ಸ್ ನೀವು ಸಾಲ್ವ್ ಮಾಡಿದ ತಕ್ಷಣ ನೀವು ಪಕ್ಕಾನ ಮಾರ್ಕ್ ಮಾಡಿಬಿಡಿ ಅಲ್ಲಲ್ಲೇ OMRಗೆ. ಆ್ಯಂಡ್ OMR ಮಾರ್ಕ್ ಮಾಡುವಾಗ ಯು ಶುಡ್ ಬಿ ರಿಯಲಿ ಕೇರ್ಫುಲ್. ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ವೆರಿ ಸೂನ್.
ಸೊ ಇದೆಲ್ಲ ಇಶ್ಯೂಸ್ ಆಗಬಾರ್ದು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಕೈಲಿ ಏನಿದೆ ಆದಷ್ಟು ಜಾಸ್ತಿ ಮಾಕ್ ಟೆಸ್ಟ್ ತಗೊಳ್ಳಿ. ಟೆಸ್ಟ್ ಮೈ ಸ್ಕಿಲ್ಸ್ ಅಲ್ಲಿ ನೀವು ಜಾಸ್ತಿ ಮಾಕ್ ಟೆಸ್ಟ್ ತಗೊಂಡಷ್ಟು AI ಅದ್ರ ಮೇಲೆ ಲರ್ನ್ ಮಾಡ್ಕೊಂಡು ನಿಮ್ಮ ಪರ್ಫಾರ್ಮೆನ್ಸ್ನ ಅನಲೈಸ್ ಮಾಡಿ, ಆ ಪರ್ಟಿಕ್ಯುಲರ್ ಟೆಸ್ಟ್ ಮೇಲೆ ಅನಲೈಸ್ ಮಾಡಿ ನಿಮ್ಮ ಪ್ರೀವಿಯಸ್ ರಿಸಲ್ಟ್ಸ್ನೆಲ್ಲ ಸೇರಿ ನಿಮಗೆ ಕಸ್ಟಮೈಸ್ಡ್ ಟೆಸ್ಟ್ನ ಕೊಡ್ತಿದೆ ಇವ್ರ ಪ್ರೀಮಿಯಂ ಪ್ಲಾನಲ್ಲಿ. ಸೊ ಆ ಥರದ್ದೆಲ್ಲ ಫೀಚರ್ಸ್ ನಿಮಗೆ ಎಕ್ಸಾಮಿನೇಷನ್ ಹಾಲಲ್ಲಿ ತುಂಬಾ ಹೆಲ್ಪ್ ಆಗಿಬಿಡುತ್ತೆ. ಆ್ಯಂಡ್ ಅದೇನೇ ಇಸ್ ಸಮಥಿಂಗ್ ವಿಚ್ ಮೇಕ್ಸ್ ದ ಡಿಫರೆನ್ಸ್ ಔಟ್ ಆಫ್ ಪೀಪಲ್ ಹೂ ಗೆಟ್ ಇನ್ ಟು ದಟ್ ಟಾಪ್ ರ್ಯಾಂಕ್ಸ್ ಆ್ಯಂಡ್ ಪೀಪಲ್ ಹೂ ಮಿಸ್ ಔಟ್ ಆನ್ ದೆಮ್. ಸೊ ಆದಷ್ಟು ಮಾಕ್ ಟೆಸ್ಟ್ನ ತಗೊಳ್ಳಿ. ಆ್ಯಂಡ್ ಅದಾದಮೇಲೆ ಎಕ್ಸಾಮಿನೇಷನ್ ಡೇಲಿ ನಿಮ್ಮ ಕೈಲಿ ಏನೂ ಇರಲ್ಲ. ಈಗ ನಾನು ಏನೇನು ಹೇಳಿದೆ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಂತರ ನೀವು ಆಗಬಾರ್ದು ಅಂತ ಅಂದರೆ ಲೈಕ್ ನೀವು ಇದನ್ನೆಲ್ಲ ಫಾಲೋ ಮಾಡಿ. ಆ್ಯಂಡ್ ನೀವು ನನ್ನ ಜೊತೆ ಡೈರೆಕ್ಟಾಗಿ ಟಚಲ್ಲಿ ಬರಬೇಕು ಆ್ಯಂಡ್ ಇಂಟ್ರಾಕ್ಟ್ ಮಾಡಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಕಮ್ಯುನಿಟಿ ಇದೆ, ಅದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಒನ್ಸ್ ಅಗೇನ್, ಅದನ್ನು ಕೂಡ ಚೆಕ್ಔಟ್ ಮಾಡಿ. ಆ್ಯಂಡ್ ನೀವೇನಾದರೂ ಇನ್ನೂ ಮಾಕ್ ಟೆಸ್ಟ್ ತಗೋತಿಲ್ಲ ಅಂತ ಅಂದರೆ ಟೆಸ್ಟ್ ಮೈ ಸ್ಕಿಲ್ಸ್ ಬಗ್ಗೆ ಆವಾಗಲೇ ಹೇಳಿದ್ದೀನಿ ಅಲ್ವಾ, ಸೊ ಅದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇವತ್ತೇ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಗೈಸ್. ಥ್ಯಾಂಕ್ ಯು, ಬಾಯ್.